ಲೈನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿದ್ದಂತಹ ದಾದಾ ಖ್ಯಾತಿಯ ಅಜಿತ್ ಪವಾರ್ ಯುಗಾಂತ್ಯವಾಗಿದೆ. ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದು ಪಕ್ಷಾತೀತವಾಗಿ ಸಂತಾಪ ವ್ಯಕ್ತವಾಗ್ತಿದೆ. ಈ ಮಧ್ಯೆ ಅಜಿತ್ ಪವಾರ್ ಸಾವಿನ ಬಗ್ಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ತನಿಖೆಗೆ ಆಗ್ರಹಿಸಿದ್ದಾರೆ. ಮತ್ತೊಂದೆಡೆ ರಾಜ್ಯ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಭಾರಿ ಗದ್ದಲ ಉಂಟಾಗಿತ್ತು. ಕಾರಣ ಫೋನ್ ಟ್ಯಾಪಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಏನೆಲ್ಲ ಪ್ರಮುಖ ಸುದ್ದಿಗಳಿದಾವೆ ಒಂದೊಂದಾಗಿ ನೋಡೋಣ ಬನ್ನಿ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿದ್ದವರು, ಸುದೀರ್ಘ ಅವಧಿಗೆ ಉಪಮುಖ್ಯಮಂತ್ರಿ ಆಗಿದ್ದಂತಹ ಖ್ಯಾತಿ ಹೊಂದಿದ್ದಂತಹ ನಾಯಕ, ಇನ್ನೂ ಮುಖ್ಯವಾಗಿ 12 ಸಲ ಬಜೆಟ್ ಮಂಡಿಸಿದಂತಹ ನಾಯಕ, ಬಾರಾಮತಿ ವಿಧಾನಸಭಾ ಕ್ಷೇತ್ರದಲ್ಲಿ 8 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದಂತಹ ದಾಖಲೆ ಬರೆದಿದ್ದಂತಹ ನಾಯಕ, ಇತ್ತೀಚೆಗೆ ತನ್ನ ಚಿಕ್ಕಪ್ಪ ಶರದ್ ಪವಾರ್ ಅವರ NCPಯಿಂದ ಒಂದು ಟೀಮನ್ನು ಕರ್ಕೊಂಡೋಗಿ BJP ಜೊತೆಯಲ್ಲಿ, ಮಹಾಯುತಿ ಜೊತೆಯಲ್ಲಿ ಸರ್ಕಾರ ಮಾಡಿ ಇನ್ನೊಂದು ಸುತ್ತಿಗೆ ಉಪಮುಖ್ಯಮಂತ್ರಿ ಆಗಿದ್ದಂತಹ ನಾಯಕ. ಇನ್ನು ಕೆಲವೇ ದಿನಗಳಲ್ಲಿ ಅವರು ಮತ್ತೆ ಮಹಾವಿಕಾಸ್ ಅಗಾಡಿಗೆ ಬರ್ತಾರೆ ಅನ್ನುವಂತಹ ಚರ್ಚೆಗಳು ನಡೀತಿದ್ದಂತಹ ಸಂದರ್ಭದಲ್ಲೇ ಮುಂಬೈನಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಯ ಪ್ರಚಾರವನ್ನು, ಆ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ಬೆಳಗ್ಗೆ 8:45ಕ್ಕೆ ಬಾರಾಮತಿಯ ರನ್ವೇ 11ರಲ್ಲಿ ಲ್ಯಾಂಡಿಂಗ್ ಆಗಬೇಕಿತ್ತು. ಒಂದು ಸಲ ಅಲ್ಲ, 2 ಸಲ ಟ್ರೈ ಮಾಡ್ತಾರೆ, ಆದರೆ ಲ್ಯಾಂಡಿಂಗ್ ಆಗೋದಿಲ್ಲ. 3ನೇ ಸಲ, ಯಾಕಂದ್ರೆ ಕಾರಣ ಪೂರ್ ವಿಸಿಬಿಲಿಟಿ ಇರುತ್ತೆ, ಅಷ್ಟರ ಮಟ್ಟಿಗೆ ಪರಿಸರವನ್ನು ಹಾಳುಗೆಡವಿಟ್ಟಿದ್ದೀವಿ, ಏನು ಮಾಡಲಿಕ್ಕಾಗೋದಿಲ್ಲ. ಇಂತಹ ಸಂದರ್ಭ 3ನೇ ಸಲ ಟ್ರೈ ಮಾಡಿದಾಗ 8:45ಕ್ಕೆ ರನ್ವೇ ದಾಟಿ ಬೇರೆ ಕಡೆ ಲ್ಯಾಂಡ್ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ. ಪ್ರತ್ಯಕ್ಷದರ್ಶಿ ಹೇಳ್ತಿರೋ ಪ್ರಕಾರ 1 ಸಲ ಅಲ್ಲ, 4-5 ಸಲ ಬಾಂಬ್ ಬ್ಲಾಸ್ಟ್ ಆದ ರೀತಿಯಲ್ಲಿ ಬೆಂಕಿ ಉಗುಳಿತ್ತು ವಿಮಾನ, ಲಿಯರ್ಜೆಟ್ 45 ವಿಮಾನ ಅನ್ನೋದನ್ನ ಹೇಳಿದೆ. ಅಷ್ಟರ ಮಟ್ಟಿಗೆ ಆ ಒಂದು ದುರ್ಮರಣಕ್ಕೆ ಅಜಿತ್ ಪವಾರ್ ಈಡಾಗಿದ್ದಾರೆ. ಅಜಿತ್ ಪವಾರ್ ಸಾವಿನ ವಿಚಾರ ರಾಜಕೀಯ ತಿರುವು ಪಡೆದುಕೊಂಡಿದೆ. ಕಾರಣ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅಜಿತ್ ಪವಾರ್ ಸಾವಿನಿಂದ ಆಘಾತವಾಗಿದೆ, ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ನಂಬಿಕೆ ಇದ್ದು ಬೇರೆ ಯಾವುದೇ ಸಂಸ್ಥೆ ಮೇಲೆ ನಂಬಿಕೆ ಇಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಈ ಸಾವಿನ ಬಗ್ಗೆ ತನಿಖೆ ಆಗಬೇಕು. ಅಜಿತ್ ಪವಾರ್ ಮತ್ತೆ ಮಹಾವಿಕಾಸ್ ಅಗಾಡಿ ಮೈತ್ರಿಕೂಟಕ್ಕೆ ಮರಳಲಿದ್ದಾರೆ ಅನ್ನುವ ಚರ್ಚೆಗಳು ಕೇಳಿ ಬಂದಿದ್ವು. ಅದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದ್ದೆ. NCPಯ 2 ಬಣಗಳು ಒಂದಾಗಲಿವೆ ಎಂದು ಶಿವಸೇನೆಯ ನಾಯಕ ಸಂಜಯ್ ರಾವತ್ ಹೇಳಿಕೆ ನೀಡಿದ್ರು, ಹಾಗೂ BJP ತೊರೆಯಲು ಯೋಚಿಸಿದ್ದಾರೆಂದು ಸೂಚಿಸಿರುವ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ವು. ಈ ಬೆನ್ನಲ್ಲೇ ದುರಂತ ಸಂಭವಿಸಿದ್ದು ಭಾರಿ ಅನುಮಾನ ಹುಟ್ಟು ಹಾಕಿದೆ ಅನ್ನುವಂಥದ್ದನ್ನು ದೀದಿ ಮಮತಾ ಬ್ಯಾನರ್ಜಿ ಅವರು ಹೇಳಿರುವಂಥದ್ದು. ಹಾಗೂ ನೋಡಿದ್ರೆ, ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ, 2014ರಿಂದ ಗೋಪಿನಾಥ್ ಮುಂಡೆ, ಅನಂತರದಲ್ಲಿ ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ, ರಾಮ್ ವಿಲಾಸ್ ಪಾಸ್ವಾನ್, ಸುಶೀಲ್ ಕುಮಾರ್ ಮೋದಿ, ಅನಂತ್ ಕುಮಾರ್, ನಮ್ಮ ರಾಜ್ಯದ ಅನಂತ್ ಕುಮಾರ್, ವಿಜಯ್ ರೂಪಾನಿ, ಈಗ ಅಜಿತ್ ಪವಾರ್. ಏನಾಗ್ತಿದೆ, ಎಲ್ಲರೂ ಕೂಡ ಪ್ರಮುಖ ಪ್ರಭಾವಿ ನಾಯಕರುಗಳೇನೆ ಅನುಮಾನಾಸ್ಪದ ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳು ಮತ್ತೊಂದು ಮಗದೊಂದು ಕಾರಣಕ್ಕೆ ಸಾವನ್ನಪ್ಪಿದ್ದಾರೆ. ಯಾಕೆ? ನಿಜಕ್ಕೂ ತನಿಖೆ ಆಗಲೇಬೇಕು. ದೀದಿಯವರು ಕೇಳಿದ್ರಲ್ಲಿ ತಪ್ಪಿಲ್ಲ. ಯಾಕಂದರೆ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವಂತಹ ಅಜಿತ್ ಪವಾರ್ ಅವರ ಸಾವಿನ ಸತ್ಯ ಹೊರಗೆ ಬರಬೇಕಿದೆ. ವಿಮಾನ ದುರಂತನೇ ಆಗಲಿ, ಯಾಕಾಯಿತು? ಸೇಫ್ ವಿಮಾನ ಅಂತ ಹೆಸರು ಪಡೆದಿರುವಂತಹ ಇದೇ ಲಿಯರ್ಜೆಟ್ 45 ವಿಮಾನದ ಬಗ್ಗೆ ಸಾಕಷ್ಟು ಹೊಗಳಿಕೆ ಮಾತುಗಳಿರೋ ಸಂದರ್ಭದಲ್ಲೇ ಯಾಕೆ ದುರಂತ ಆಯಿತು? ಚರ್ಚೆ ಮತ್ತು ತನಿಖೆ ಆಗಲೇಬೇಕಿದೆ. ಬಾರಾಮತಿಯಲ್ಲಿ ವಿಮಾನ ದುರಂತದ ಪ್ರಕರಣದ ತನಿಖೆ ಶುರುವಾಗಿದೆ. ಕೇಂದ್ರ ವಾಯುಯಾನ ಸಚಿವಾಲಯವು ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಮೂಲಕ ಸಮಗ್ರ ತನಿಖೆಗೆ ಆದೇಶಿಸಿದೆ. ಈಗಾಗಲೇ ವಿಮಾನದ ಬ್ಲ್ಯಾಕ್ ಬಾಕ್ಸ್ ವಶಪಡಿಸಿಕೊಳ್ಳಲಾಗಿದೆ. ಇದರ ವಿಶ್ಲೇಷಣೆಯಿಂದ ಪೈಲಟ್ ಮತ್ತು ATC ನಡುವೆ ನಡೆದ ಕೊನೆಯ ಸಂಭಾಷಣೆ ಹಾಗೂ ವಿಮಾನದ ತಾಂತ್ರಿಕ ಸ್ಥಿತಿಯ ನಿಖರ ಮಾಹಿತಿಯನ್ನು ಪಡೆದುಕೊಳ್ತಿದೆ. ಪತನಗೊಂಡ ಪ್ರೈವೇಟ್ ಜೆಟ್ನಲ್ಲಿ 45 ವರ್ಷದ ಶಾಂಭವಿ ಪಾಠಕ್ ಮೊದಲ ಅಧಿಕಾರಿಯಾಗಿದ್ದರು, ಪೈಲಟ್ ಆಗಿದ್ದರು. ಕೊನೆಯ ಕ್ಷಣದಲ್ಲಿ ಮೇಡೇ ಅಲರ್ಟ್ ಅನ್ನ ಸಂದೇಶವನ್ನು ರವಾನಿಸಿದ್ರು. ವಿಮಾನದಲ್ಲಿ ತಾಂತ್ರಿಕ ದೋಷದ ಬಗ್ಗೆ ಅರಿತ ಶಾಂಭವಿ ATSಗೆ ಸಂದೇಶ ರವಾನಿಸಿದ್ರು. ತಾಂತ್ರಿಕ ದೋಷದಿಂದಲೇ ಪತನವಾಗಿದೆ ಅನ್ನೋ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ. ಆದಾಗ್ಯೂ ವಿಮಾನದ ಕಾಕ್ಪಿಟ್ ಧ್ವನಿ ಪರಿಶೀಲನೆಗೆ ಈಗ ಕೇಂದ್ರ ಸರ್ಕಾರ ಹಾಗೂ DGCA ಮುಂದಾಗಿರುವಂಥದ್ದು. ಆ ಬ್ಲ್ಯಾಕ್ ಬಾಕ್ಸ್ ಒಂದು ಸಿಕ್ಕಿಬಿಟ್ರೆ
ಆಲ್ರೆಡಿ ಸಿಕ್ಕಿದೆ. ಕಾಕ್ಪಿಟ್ನಲ್ಲಿ ಯಾವ ಮೆಸೇಜನ್ನು ಕೊಟ್ಟರು ಅದು ಕೂಡ ಈಗ ಮುಖ್ಯ ಆಗುತ್ತೆ. ಆ ವಾಯ್ಸ್ ಕೂಡ ತನಿಖೆಗೆ ಒಳಪಡುತ್ತೆ. ಅನಂತರದಲ್ಲಿ ಏನಾಯಿತು ಅಲ್ಲಿ ಬ್ಲ್ಯಾಕ್ ಬಾಕ್ಸ್ ಸಿಕ್ಬಿಟ್ರೆ, ಯಾಕಂದರೆ ಅದು ಬ್ಲ್ಯಾಕ್ ಬಾಕ್ಸ್ ಅಂತ ಹೆಸರಿಗಿರೋದು, ಅದು ಆರೆಂಜ್ ಬಾಕ್ಸ್. ಅದು ಎಷ್ಟರ ಮಟ್ಟಿಗೆ ನಮಗೆ ನಿಖರವಾದ ಮಾಹಿತಿ ಕೊಡುತ್ತೆ ಅಂದರೆ, ಬ್ಲಾಸ್ಟ್ ಆಗುವಂತಹ ಸಂದರ್ಭದಲ್ಲಿ ಯಾವ ಸ್ಪೀಡ್ನಲ್ಲಿ ವಿಮಾನ ಇತ್ತು, ಫ್ಯೂಯಲ್ ಎಷ್ಟಿತ್ತು, ಮತ್ತು ಅದರ ಸ್ಥಿತಿ ಹೇಗಿತ್ತು, ಸಮಸ್ಯೆ ಆಗಿತ್ತಾ ಇಲ್ವಾ, ಎಲ್ಲವನ್ನೂ ಕೂಡ ಕೊಡುತ್ತೆ. ಆ ಬ್ಲ್ಯಾಕ್ ಬಾಕ್ಸ್ ನಂಬಿಕೊಂಡೇ ಈಗ ಈ ತನಿಖೆ ನಡೀತಿರುವಂಥದ್ದು. DCM ಅಜಿತ್ ಪವಾರ್ ನಿಧನದ ಹಿನ್ನೆಲೆ ಮಹಾರಾಷ್ಟ್ರ ರಾಜ್ಯದಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಘೋಷಿಸಲಾಗಿದೆ. ನಾಳೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯಲಿದೆ. ಹೀಗಾಗಿ ರಾಜ್ಯದ ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಿಸಲಾಗಿದೆ ಹಾಗೂ ಎಲ್ಲ ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧ ಮಟ್ಟಕ್ಕೆ ಹಾರಿಸಲು ಸೂಚಿಸಲಾಗಿದೆ. ಇನ್ನು ರಾಜ್ಯ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ. ಹೀಗಂತ ಮಹಾರಾಷ್ಟ್ರದ ಮುಖ್ಯ ಕಾರ್ಯದರ್ಶಿಗಳು ಸೂಚನೆ ಹೊರಡಿಸಿರುವಂಥದ್ದು. ಅಜಿತ್ ಪವಾರ್ ನಿಧನಕ್ಕೆ DCM DK ಶಿವಕುಮಾರ್ ಆಘಾತ ವ್ಯಕ್ತಪಡಿಸಿದ್ದಾರೆ. ಅವರ ಸಾವಿನ ಸುದ್ದಿ ಕೇಳಿ ನನಗೂ ಗಾಬರಿ ಆಯಿತು. ರಾಜಕಾರಣಿಗಳಾದ ನಾವುಗಳು ಎಲ್ಲರೂ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು, ಆಚೀಚೆ ಪ್ರಯಾಣ ಮಾಡುವಾಗ ಹುಷಾರಾಗಿ ಇರಬೇಕು. ಹೀಗೆ ಅನೇಕ ನಾಯಕರನ್ನ ನಾವು ಕಳೆದುಕೊಂಡಿದ್ದೇವೆ. ಹೀಗಂತ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ DCM DK ಶಿವಕುಮಾರ್ ಅವರು ಹೇಳಿರುವಂಥದ್ದು. ಹುಷಾರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. DK ಶಿವಕುಮಾರ್ ಅವರ ಈ ಮಾತುಗಳು ಗಮನಾರ್ಹ ಮತ್ತು ದಾಖಲಾರ್ಹ. ಮುಂದಿನ ದಿನಮಾನಗಳಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಈ ಮಾತುಗಳನ್ನು ಕೂಡ ಮತ್ತೊಮ್ಮೆ ಉಲ್ಲೇಖಿಸಬಹುದು. ಯಾರಿಗೂ ಕೂಡ ಯಾವುದೇ ತೊಂದರೆ ಆಗದಿದ್ರೆ ಉತ್ತಮ. ರಾಜಕಾರಣ ಎಷ್ಟೇ ಇರಲಿ, ರಾಜಕಾರಣದ ಆಚೆಗೂ ಈಚೆಗೂ ಮನುಷ್ಯತ್ವ ಮತ್ತು ಮನುಷ್ಯರು ಅನ್ನೋರೇನೆ ಇದನ್ನೆಲ್ಲ ಮಾಡುವಂಥದ್ದು. ಯಾವುದೇ ದ್ವೇಷ ಇದ್ದರೂ ಕೂಡ ಅದು ಎಲ್ಲಿಗಿರಬೇಕೋ ಅಲ್ಲಿಗೆ ಇರಬೇಕು. ಮೂಡಾದಿಂದ 14 ಸೈಟ್ ಪಡೆದ ಪ್ರಕರಣದಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. CM ಪತ್ನಿ ಪಾರ್ವತಿ, ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ, ಜಮೀನು ಮಾಲೀಕ ದೇವರಾಜ್ಗೆ ಕ್ಲೀನ್ ಚಿಟ್ ನೀಡಿದ್ದನ್ನು ಒಪ್ಪಿಕೊಂಡಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ B ರಿಪೋರ್ಟ್ ಪುರಸ್ಕರಿಸಿದೆ ಹಾಗೂ ಉಳಿದವರ ಮೇಲಿನ ತನಿಖೆ ಮುಂದುವರೆಸುವಂತೆ ಆದೇಶಿಸಲಾಗಿದೆ. B ರಿಪೋರ್ಟ್ ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದೆ. ಸ್ನೇಹಮಯಿ ಕೃಷ್ಣ ಅವರು ಪದೇ ಇಲ್ಲ, ಇಲ್ಲಿ ತಪ್ಪಾಗಿದೆ, ಇವರೇ ತಪ್ಪು ಮಾಡಿರೋದು ಅಂತ ಪದೇ ಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದೆ. ಹೌದು, ಲೋಕಾಯುಕ್ತ ಪೊಲೀಸರು ಹಾಕಿದ್ದಂತಹ B ರಿಪೋರ್ಟ್ ಸರಿ ಇದೆ. ಸಿದ್ದರಾಮಯ್ಯ ಅವರು ಯಾವ ತಪ್ಪು ಮಾಡಿಲ್ಲ, ಅಥವಾ ಅವರ ಪತ್ನಿ ಪಾರ್ವತಿ, ಅವರ ಬಾಮೈದ ಮಲ್ಲಿಕಾರ್ಜುನ್ ಯಾವುದೇ ತಪ್ಪು ಮಾಡಿಲ್ಲ ಅನ್ನುವಂಥದ್ದೇನು ಕ್ಲಾರಿಟಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಇದು ಬಹುದೊಡ್ಡ ದಿಗ್ವಿಜಯ. ಇನ್ನು ಮುಂದೆ ಅವರನ್ನು ಯಾರಾದರೂ ಬೊಟ್ಟು ಮಾಡಿ ತೋರಿಸಿದ್ರೆ ಆ ಜಡ್ಜ್ಮೆಂಟ್ ಕಾಪಿನ ತೆಗೆದು ಮುಂದಿಟ್ಟರೆ ಸೈಲೆಂಟ್ ಆಗ್ತಾರೆ. ರಾಜ್ಯದಲ್ಲಿ ಮತ್ತೆ ಫೋನ್ ಕದ್ದಾಲಿಕೆ ವಿಷಯ ಮುನ್ನೆಲೆಗೆ ಬಂದಿದೆ. ರಾಜಭವನದ ಫೋನ್ ಕರೆಗಳನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕದ್ದಾಲಿಕೆ ಮಾಡ್ತಿದೆ ಅಂತ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ದೆಹಲಿಯಿಂದ ರಾಜ್ಯಪಾಲ ಗೆಹ್ಲೋಟ್ಗೆ ಕರೆ ಬಂದಿರುವುದಾಗಿ ಕಾನೂನು ಸಚಿವ HK ಪಾಟೀಲ್ ಹೇಳಿದ್ದಾರೆ. ಹಾಗಿದ್ರೆ ರಾಜ್ಯ ಸರ್ಕಾರ ಫೋನ್ ಟ್ಯಾಪ್ ಮಾಡ್ತಿದ್ಯಾ? ರಾಜ್ಯಪಾಲರಿಗೆ ಫೋನ್ ಬಂದಿರುವುದು ನಿಮಗೆ ಹೇಗೆ ಗೊತ್ತಾಗುತ್ತೆ ಎಂದು ವಿಧಾನಸಭೆಯಲ್ಲಿ ಶಾಸಕ ಸುರೇಶ್ ಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ CM ಸಿದ್ದರಾಮಯ್ಯ, ನಮ್ಮ ಸರ್ಕಾರ ಯಾವುದೇ ಫೋನ್ ಟ್ಯಾಪ್ ಮಾಡುವುದಿಲ್ಲ, ವಿಪಕ್ಷ ನಾಯಕರ ಫೋನ್ ಟ್ಯಾಪ್ ಮಾಡಿಲ್ಲ ಎಂದು ಸುರೇಶ್ ಕುಮಾರ್ ಆರೋಪವನ್ನು ತಳ್ಳಿ ಹಾಕಿರುವಂಥದ್ದು. ಫೋನ್ ಟ್ಯಾಪ್ ವಿಚಾರಕ್ಕಾಗಿಯೇ ಈ ಹಿಂದೆ ಒಬ್ಬ ಪ್ರಮುಖ ಮತ್ತು ಜನಪ್ರಿಯ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗಿ ಬಂತು. ಆದರೆ ಈಗ ಅಂಥದ್ದಾಗಿದೆಯಾ? ಆಗಿದೆ, ಆಗಿಲ್ಲ ಅನ್ನುವಂಥದ್ದು ಸದನದ ಒಳಗಡೆ ಚರ್ಚೆ ಆಗುವಂಥದ್ದಲ್ಲ. ಆಗಿದೆ ಅನ್ನೋದಕ್ಕೆ ಸೂಕ್ತ ದಾಖಲೆಗಳು ಬೇಕು, ಗಂಭೀರ ಆರೋಪ ಮಾಡಲಿಕ್ಕೆ ಒಂದು ಥ್ರೆಡ್ ಬೇಕು, ಅಟ್ಲೀಸ್ಟ್ ಒಂದು ಗಂಭೀರವಾದಂತಹ ಒಂದು ಸಾಕ್ಷ್ಯ ಬೇಕಾಗತ್ತೆ. ಸುಮ್ಮನೆ ಆರೋಪ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚಾರ್ಹ ವಿಚಾರ. ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಪಾಲರ ನಡೆ ವಿರುದ್ಧ ಮತ್ತೊಮ್ಮೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ನಾಯಕ R ಅಶೋಕ್ ಅವರ ಆರೋಪಕ್ಕೆ ಕೆಂಡಾಮಂಡಲರಾಗಿದ್ರು. ರಾಜ್ಯಪಾಲರು ನಮ್ಮವರು ನಿಮ್ಮವರು ಎನ್ನುವ ಪ್ರಶ್ನೆಯೇ ಇಲ್ಲ, ಅವರು ರಾಜ್ಯದ ರಾಜ್ಯಪಾಲರು ಅಷ್ಟೇ ಎಂದು ಗರಂ ಆದರು. ಇನ್ನು ಆಡಳಿತ ಮತ್ತು ವಿರೋಧ ಪಕ್ಷಗಳ ವಾಕ್ಸಮರ ಜೋರಾಗಿತ್ತು. ಇದೇ ವೇಳೆ RB ತಿಮ್ಮಾಪುರ ರಾಜೀನಾಮೆಗೆ ವಿರೋಧ ಪಕ್ಷ ಆಗ್ರಹಿಸಿದ್ದಾರೆ. ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ ಹಾಗೂ ತನಿಖೆಗೆ ಸರ್ಕಾರ ಅವಕಾಶ ನೀಡಬೇಕೆಂದು ವಿಪಕ್ಷಗಳು ಆಗ್ರಹಿಸಿದ್ರು. ಇದರಿಂದ ಸದನದಲ್ಲಿ ಕೆಲ ಹೊತ್ತು ಗದ್ದಲ ಉಂಟಾಯಿತು. ನಿಜಕ್ಕೂ ಇಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋದೇ ಆದರೆ ಯಾಕೆ ಇವರು ತನಿಖೆಗೆ ಕೊಡಬಾರದು? ಅವರು ಕೂಡ ರಾಜೀನಾಮೆ ಕೊಡಬೇಕು. ಈ ಹಿಂದೆ ಎಷ್ಟು ಸಲ ಆಯಿತು? ರಮೇಶ್ ಜಾರಕಿಹೊಳಿ ಅವರ ಪ್ರಕರಣ ಬಂದಾಗ
ನಾಗೇಂದ್ರ ಅವರ ಎಲ್ಲ ಕಡೆ ಕೂಡ ಏನಾಯಿತು, ಈಗಲೂ ಕೂಡ ಆರ್ ಬಿ ತಿಮ್ಮಾಪುರ ಅವರೇ ಆಗಿರಲಿ ಯಾರೇ ಆಗಿರಲಿ ತಪ್ಪು ಮಾಡಿದರೆ ರಾಜೀನಾಮೆ ಕೊಡಬೇಕು. ತಪ್ಪೇ ಮಾಡಿಲ್ಲ, ಇಲ್ಲಪ್ಪ ಇವ್ರು ಕ್ಲೀನ್ ಚಿಟ್ ತೊಗೊಂಡಿದ್ದಾರೆ, ಇನ್ನೊಂದ್ಸಲಿ ಅವಕಾಶ ಕೊಡಬಹುದು. ಈ ಹಿಂದಿನ ಸರ್ಕಾರಗಳಲ್ಲಿ ಹಲವು ಸಲ ಹಾಗೆ ಮಾಡ್ತಿದ್ದು, ಆರೋಪ ಬಂದ ಕೂಡಲೇ ರಿಸೈನ್ ಮಾಡಿಸೋರು. ರಮೇಶ್ ಜಾರಕಿಹೊಳಿ ರಿಸೈನ್ ಮಾಡಿದ್ರು, ಏನಾಯಿತು? ಇದು ಇವತ್ತಿನ ಪ್ರಮುಖ ಸುದ್ದಿ ಆಗಿತ್ತು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ, ಶುಭರಾತ್ರಿ.